ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನೋಡೋದು ಮಿಥುನ ರಾಶಿಯವರಿಗೆ ಮೇ 16 ನಂತರ ಜೀವನದಲ್ಲಿ ಏನೆಲ್ಲ ದೊಡ್ಡ ಬದಲಾವಣೆಗಳು ಸಂಭವಿಸಬಹುದು ಎಂಬ ಅದ್ಭುತ ಭವಿಷ್ಯ. ಈ ಸಮಯ ಸಾಮಾನ್ಯ ಕಾಲವಲ್ಲ. ಕೆಲವು ಜನರ ಜೀವನದಲ್ಲಿ ಅಚ್ಚರಿಯ ತಿರುವು, ಕೆಲವರಿಗೆ ಹಣದ ಪ್ರವಾಹ, ಇನ್ನೂ ಕೆಲವರಿಗೆ ಸಂಬಂಧಗಳಲ್ಲಿ ಹೊಸ ಆರಂಭ ಕಾಣಬಹುದು. ಹಾಗಾದರೆ ಮೇ 16 ನಂತರ ಮಿಥುನ ರಾಶಿಯವರ ಅದೃಷ್ಟ ಹೇಗಿರಲಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಮಿಥುನ ರಾಶಿಯವರೇ, ಇದುವರೆಗೆ ನೀವು ಅನುಭವಿಸಿದ ಒತ್ತಡ, ಮನಸ್ಸಿನ ಗೊಂದಲ, ಕೆಲಸಗಳಲ್ಲಿ ಬಂದ ವಿಳಂಬ ಇವೆಲ್ಲವೂ ನಿಧಾನವಾಗಿ ಕಡಿಮೆಯಾಗುವ ಸಮಯ ಈಗ ಆರಂಭವಾಗುತ್ತಿದೆ. ನೀವು ಮಾಡಿದ ಶ್ರಮಕ್ಕೆ ಫಲ ಸಿಗದೆ ಬೇಸರಪಟ್ಟಿದ್ದರೆ ಮೇ 16 ನಂತರ ಅದರ ಉತ್ತರ ನಿಮಗೆ ಸಿಗಬಹುದು. ಈ ಅವಧಿಯಲ್ಲಿ ನಿಮ್ಮ ಮಾತಿನ ಶಕ್ತಿ ಹೆಚ್ಚಾಗುತ್ತದೆ. ನೀವು ಹೇಳಿದ ಮಾತಿಗೆ ಬೆಲೆ ಬರುತ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ. ಇದುವರೆಗೆ ನಿಮ್ಮನ್ನು ಕಡೆಗಣಿಸಿದವರೇ ಈಗ ನಿಮ್ಮ ಸಹಾಯ ಕೇಳುವ ಪರಿಸ್ಥಿತಿ ಬರಬಹುದು. ಉದ್ಯೋಗದಲ್ಲಿರುವವರಿಗೆ ಇದು ಒಳ್ಳೆಯ ಸಮಯ. ಹೊಸ ಅವಕಾಶಗಳು ನಿಮ್ಮ ಕಡೆ ಬರುತ್ತವೆ. ಕೆಲವರಿಗೆ ಪದೋನ್ನತಿ ಸುದ್ದಿ ಸಿಗಬಹುದು. ಕೆಲವರು ಹೊಸ ಕೆಲಸಕ್ಕಾಗಿ ಕಾಯುತ್ತಿದ್ದರೆ ಶುಭವಾರ್ತೆ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರಿಗೆ ಹಳೆಯ ನಷ್ಟ ನಿಧಾನವಾಗಿ ಕಡಿಮೆಯಾಗುತ್ತದೆ. ನಿಮ್ಮ ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಸೇರುತ್ತಾರೆ. ಹಣದ ಹರಿವು ಹೆಚ್ಚಾಗುತ್ತದೆ. ಆದರೆ ಒಂದು ವಿಷಯ ನೆನಪಿಡಿ, ಅತಿಯಾದ ನಂಬಿಕೆ ಇಟ್ಟು ಯಾರಿಗೂ ಹಣ ಕೊಡಬೇಡಿ. ಹತ್ತಿರದವರಿಂದಲೇ ಮೋಸವಾಗುವ ಸೂಚನೆ ಕಾಣುತ್ತಿದೆ. ಮನೆ ಮಂದಿಯ ಜೊತೆ ಇದ್ದ ಮನಸ್ತಾಪಗಳು ಕಡಿಮೆಯಾಗುತ್ತವೆ. ಹಳೆಯ ಜಗಳಗಳು ಮುಗಿಯಬಹುದು. ಕುಟುಂಬದಲ್ಲಿ ಶುಭ ಕಾರ್ಯದ ಮಾತು ಕೇಳಿಬರಬಹುದು. ಮದುವೆಯಾಗದವರಿಗೆ ಉತ್ತಮ ಸಂಬಂಧ ಬರುವ ಸಾಧ್ಯತೆ ಇದೆ. ಪ್ರೇಮ ಸಂಬಂಧದಲ್ಲಿರುವವರು ಸಣ್ಣ ವಿಷಯಕ್ಕೆ ಜಗಳ ಮಾಡಬೇಡಿ. ಈ ಸಮಯದಲ್ಲಿ ಸಹನೆ ಬಹಳ ಮುಖ್ಯ. ತಾಯಿ ಆಶೀರ್ವಾದ ನಿಮಗೆ ದೊಡ್ಡ ಶಕ್ತಿಯಾಗುತ್ತದೆ. ಮನೆಯ ಹಿರಿಯರ ಮಾತನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಅಗತ್ಯ. ನಿದ್ರೆ ಕಡಿಮೆ ಆಗುವುದು, ತಲೆನೋವು, ಗ್ಯಾಸ್ಟ್ರಿಕ್ ಸಮಸ್ಯೆ, ದೇಹದಲ್ಲಿ ಆಯಾಸ್ ಇವು ಕಾಣಿಸಬಹುದು. ಹೆಚ್ಚು ಯೋಚನೆ ಮಾಡೋದು ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡಬಹುದು. ಆದ್ದರಿಂದ ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಧ್ಯಾನ ಮಾಡಿ. ಹಸಿರು ಬಣ್ಣದ ವಸ್ತುಗಳನ್ನು ಹೆಚ್ಚು ಬಳಸುವುದು ನಿಮಗೆ ಶುಭಕರ. ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ. ಓದಿನಲ್ಲಿ ಗಮನ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರಿಗೆ ಶುಭ ಫಲ ಸಿಗಬಹುದು. ಆದರೆ ಮೊಬೈಲ್ ಮತ್ತು ಅಲಕ್ಷ್ಯ ನಿಮ್ಮ ದೊಡ್ಡ ಶತ್ರು. ಸಮಯ ವ್ಯರ್ಥ ಮಾಡಬೇಡಿ. ಮಿಥುನ ರಾಶಿಯವರ ಜೀವನದಲ್ಲಿ ಒಂದು ಅಚ್ಚರಿಯ ವ್ಯಕ್ತಿಯ ಪ್ರವೇಶವಾಗಬಹುದು. ಆ ವ್ಯಕ್ತಿ ನಿಮ್ಮ ಜೀವನದ ದಿಕ್ಕೇ ಬದಲಾಯಿಸಬಹುದು. ಇದುವರೆಗೆ ನಿಂತಿದ್ದ ಕೆಲಸ ಅಚಾನಕ ಮುಂದುವರಿಯಬಹುದು. ಹಣ ಬರಬೇಕಿದ್ದವರು ಸಂಪರ್ಕ ಮಾಡಬಹುದು. ಕೆಲವರು ಹೊಸ ಮನೆ, ವಾಹನ ಖರೀದಿ ಯೋಚನೆ ಮಾಡಬಹುದು. ನಿಮ್ಮ ರಹಸ್ಯಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳಬೇಡಿ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡಬಹುದು. ಹೆಚ್ಚು ಕೋಪದಿಂದ ಮಾತನಾಡಿದರೆ ಸಮಸ್ಯೆ ಉಂಟಾಗಬಹುದು. ಮೇ 21ರಿಂದ ಮೇ 28ರವರೆಗೆ ಮಾತಿನಲ್ಲಿ ಜಾಗ್ರತೆ ಇರಲಿ. ನಿಮ್ಮ ರಹಸ್ಯಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳಬೇಡಿ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡಬಹುದು. ಹೆಚ್ಚು ಕೋಪದಿಂದ ಮಾತನಾಡಿದರೆ ಸಮಸ್ಯೆ ಉಂಟಾಗಬಹುದು. ಮೇ 21ರಿಂದ ಮೇ 28ರವರೆಗೆ ಮಾತಿನಲ್ಲಿ ಜಾಗ್ರತೆ ಇರಲಿ. ಅದೃಷ್ಟದ ಬಣ್ಣ ಹಸಿರು. ಅದೃಷ್ಟದ ಸಂಖ್ಯೆ 5. ಅದೃಷ್ಟದ ದಿನ ಬುಧವಾರ. ಶುಭ ದಿಕ್ಕು ಉತ್ತರ. ಪ್ರತಿ ಬುಧವಾರ ಗಣಪತಿಗೆ ದುರ್ವೆ ಅರ್ಪಿಸಿ. ಓಂ ಬುಂ ಬುಧಾಯ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಬಡ ಮಕ್ಕಳಿಗೆ ಪುಸ್ತಕ ಅಥವಾ ಪೆನ್ ದಾನ ಮಾಡಿದರೆ ಅದೃಷ್ಟ ಹೆಚ್ಚಾಗುತ್ತದೆ. ಮಿಥುನ ರಾಶಿಯವರೇ, ಮೇ 16 ನಂತರ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬೆಳಕು ಕಾಣಿಸತೊಡಗುತ್ತದೆ. ಇದುವರೆಗೆ ಮುಚ್ಚಿದ್ದ ಬಾಗಿಲುಗಳು ಒಂದೊಂದಾಗಿ ತೆರೆಯಬಹುದು. ಆದರೆ ನೆನಪಿಡಿ, ಅವಕಾಶ ಬಂದಾಗ ಧೈರ್ಯದಿಂದ ಮುಂದೆ ಹೋಗಬೇಕು. ಭಯದಿಂದ ಹಿಂದೆ ಸರಿದರೆ ಅದೃಷ್ಟವೂ ದೂರವಾಗಬಹುದು. ದೇವರ ಕೃಪೆ ನಿಮ್ಮ ಮೇಲೆ ಇರಲಿ. ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗಿ ಸಂತೋಷ, ಸಮೃದ್ಧಿ ನಿಮ್ಮ ಜೀವನದಲ್ಲಿ ತುಂಬಲಿ. ಈ ಭವಿಷ್ಯ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ರಾಶಿ ಯಾವುದು ಎಂದು ಕಾಮೆಂಟ್ ಮಾಡಿ. ಇನ್ನಷ್ಟು ರಾಶಿ ಭವಿಷ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.